1 ಸ್ಪೂನ್ ಕೂಡ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳದೆ ರುಚಿಯಾಗಿರುವಂಥ ಹೂವಿಗಿಂತ ಮೆದುವಾಗಿರುವಂಥ ಕಾಯಿ ಒಬ್ಬಟ್ಟನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಲ್ಲ? ತುಂಬ ದಿನ ಆಯಿತು ನನಗೆ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಬ್ಯುಸಿಯಾಗಿ ಹೋಗಿದ್ದೆ. ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಇದನ್ನ ಆ್ಯಕ್ಚುಲ್ ಆಗಿ ನಾನು ನಿನ್ನೆ ಮಾಡಿರುವಂಥದ್ದು, ನನ್ನ ತುಂಬ ಫೇವ್ರೆಟ್ ರೆಸಿಪಿ ಕೂಡ ಹೌದು. ತುಂಬ ಜನ ನನಗೆ ಕೇಳ್ತಾ ಇದ್ರು, ಏನಂತಂದರೆ ಈ ಮೈದಾ ಹಿಟ್ಟನ್ನು ಉಪಯೋಗ ಮಾಡದೆ ಒಬ್ಬಟ್ಟನ್ನು ಅಥವಾ ಹೋಳಿಗೆಯನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡಿ ಅಂತ. ಆ್ಯಕ್ಚುಲ್ ಆಗಿ ಮೈದಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದರ ಬದಲಾಗಿ ಬೇರೆ ಏನನ್ನಾದರೂ ಉಪಯೋಗ ಮಾಡಿಕೊಂಡು ನಾವು ಒಬ್ಬಟ್ಟನ್ನು ಮಾಡ್ಬೋದಾ ಅಂತ ಕೂಡ ಕೇಳ್ತಾ ಇದ್ರು. ಖಂಡಿತವಾಗ್ಲೂ ಒಂದು ಸ್ಪೂನ್ ಕೂಡ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳದೆ ತುಂಬಾ ಸುಲಭವಾಗಿ ರುಚಿಯಾಗಿರುವಂತಹ ಮೆದುವಾಗಿರುವಂತಹ ಕಾಯಿ ಒಬ್ಬಟ್ಟನ್ನು ಸುಲಭವಾಗಿ ಮಾಡ್ಕೋಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೈದಾ ಹಾಕದೆ ರುಚಿಯಾಗಿರುವಂಥ ಒಬ್ಬಟ್ಟನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಸುಲಭವಾಗಿ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ರುಚಿಯಾಗಿರುವಂತಹ ಹೂವಿನ ಥರ ಮೆದುವಾಗಿರುವಂತಹ ಕಾಯಿ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಮೈದಾ ಹಿಟ್ಟಲ್ಲ, ಆಶೀರ್ವಾದ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ತುಂಬ ನೈಸಾಗಿ ಬರುತ್ತೆ ಈ ಗೋಧಿ ಹಿಟ್ಟು. ತುಂಬ ನೈಸಾಗಿದ್ದರೆ ಈ ಹೋಳಿಗೆ ಸೂಪರಾಗಿ ಬರುತ್ತೆ. ಒಳ್ಳೆ ಕ್ವಾಲಿಟಿಯ ಗೋಧಿ ಹಿಟ್ಟನ್ನು ತಗೊಳ್ಳಿ. ಹಾಗೆಯೇ ನಾನು 1.5 ಬೌಲಷ್ಟು, ಈ ಬೌಲಲ್ಲಿ ಇದೆಯಲ್ಲ, ಇದು ದೊಡ್ಡ ಬೌಲ್, ಇದರಲ್ಲಿ 1.5 ಬೌಲಷ್ಟು ಕಾಯಿ ತುರಿ, ಹಾಗೆಯೇ 1/4 ಬೌಲಷ್ಟು ಬೆಲ್ಲ. ಕಾಯಿ ತುರಿ ಎಷ್ಟು ಹಾಕೊತೀವೋ ಅದರ ಅರ್ಧದಷ್ಟು ನಾವು ಬೆಲ್ಲನ ಹಾಕೋಬೇಕು. ಒಂದು ಸ್ವಲ್ಪ ತೆಂಗಿನೆಣ್ಣೆ, ಇದು ಅಡುಗೆ ಮಾಡಲಿಕ್ಕೆ ಬಳಸುವಂಥ ತೆಂಗಿನೆಣ್ಣೆ. ಯೂಶ್ವಲಿ ನಾವು ಅಡುಗೆಗೆ ತೆಂಗಿನೆಣ್ಣೆ ಹಾಕೊಳ್ಳೋದು, ನೀವು ಬೇರೆ ಆಯಿಲನ್ನು ಯೂಸ್ ಮಾಡೋದಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಕೂಡ ನಮಗೆ ಸ್ವಲ್ಪ ಬೇಕಾಗುತ್ತೆ. ಮೊದಲಿಗೆ ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಕಲರ್ ಚೆನ್ನಾಗಿ ಬರೋದಕ್ಕೆ ಒಂದು ಸ್ವಲ್ಪ ನಾವು ಅರಿಶಿನ ಪುಡಿಯನ್ನು ಹಾಕೋಬೋದು. ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಕೆಲವರು ಉಪ್ಪು ಹಾಕಲ್ಲ. ಕ್ಲೀನಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮಿಕ್ಸ್ ಮಾಡಿದರೆ ತುಂಬಾ ಒಳ್ಳೆಯದು, ಯಾಕಂತಂದರೆ ಆ ಉಪ್ಪು ಮತ್ತು ಅರಿಶಿನ ಪುಡಿ ಕ್ಲೀನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಮಗೊಂದು ಅರ್ಧ ಬೌಲಷ್ಟು ನೀರು ಬೇಕಾಗುತ್ತೆ. ನಿಮಗೆ ಮೈದಾ ಆದರೆ ತುಂಬ ಕಮ್ಮಿ ನೀರು, ಬಟ್ ಗೋಧಿ ಹಿಟ್ಟಿಗೆ ನಾವು ಚಪಾತಿಯನ್ನು ಯಾವ ಥರ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೊಳ್ಳುವಂಥದ್ದು. ಬಟ್ ಈ ಹಿಟ್ಟು ಇದೆಯಲ್ಲ ತುಂಬ ಅಂಟಾಗಿ ಬರಬೇಕು. ಅದಕ್ಕೇನು ಮಾಡಬೇಕು ಅನ್ನೋ ಟಿಪ್ಸನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಯೂಶ್ವಲ್ ಆಗಿ ಮೈದಾ ಹಿಟ್ಟಾದರೆ ಅಂಟು ಚೆನ್ನಾಗಿ ಬರುತ್ತೆ. ನಾವು ಹೋಳಿಗೆ ಮಾಡುವಾಗ ಅದು ಕನಕ ತುಂಬ ಅಂಟಾಗಿದ್ದರೆ ಹೋಳಿಗೆ ಸುಲಭವಾಗಿ ಮಾಡ್ಬೋದು. ಸೊ ಹಿಟ್ಟನ್ನು ಒಂದು ರೌಂಡು ನೀವು ನೀರಲ್ಲಿ ಅಂಟು ಬರೋ ಥರ ಕಲಿಸ್ಕೊಂಡು, ಅದಾದ ನಂತರ ನಾನು ಇವಾಗ ಕೋಕೋನಟ್ ಆಯಿಲ್ ತೋರಿಸಿದ್ನಲ್ವ, ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಓಕೆ, ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನೀವು ನಾದ್ಕೊತೀರೋ ಅಷ್ಟು ಸೂಪರಾಗಿರುವಂಥ ಹೋಳಿಗೆನ ಮಾಡ್ಬೋದು. ಮತ್ತು ಜಾಸ್ತಿ ಹೊತ್ತು ನೆನೆಸಿಡುವಂಥ ಅವಶ್ಯಕತೆ ಕೂಡ ಇಲ್ಲ. ನಾನು ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡೋದಿದ್ರೂ ಕೂಡ ಹಿಟ್ಟನ್ನು ಆವಾಗಲೇ ಕಳಿಸಿ ಆವಾಗಲೇ ನಾನು ಹೋಳಿಗೆನ ಮಾಡ್ಕೊತೀನಿ. ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ನೋಡಿ, ಎಣ್ಣೆನ ಯೂಸ್ ಮಾಡಿಕೊಂಡು, ಎಣ್ಣೆ ನಮಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ 1 ಬೌಲಷ್ಟು ಹಿಟ್ಟಿಗೆ. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿನೇ ಬೇಕಾಗುತ್ತೆ, ಯಾಕಂತಂದರೆ ಆ ಎಣ್ಣೆಯಲ್ಲೇ ಹಿಟ್ಟು ಅಂಟು ಬರುವಂಥದ್ದು. ತುಂಬಾ ಚೆನ್ನಾಗಿ ಅಂಟು ಬರೋ ಥರ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ರಬ್ಬರ್ ಥರ ಎಳೆದ್ರೆ ರಬ್ಬರ್ ಥರ ಬರಬೇಕು. ನಿಮಗೆ ಗೊತ್ತಾಗುತ್ತಲ್ಲ, ಈ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ನೀವು ಕಣಕನ ರೆಡಿ ಮಾಡ್ಕೋಬೇಕು. ಇದನ್ನ ಎಷ್ಟು ಚೆನ್ನಾಗಿ ನಾದ್ಬಿಟ್ಟು ನೀವು ರೆಡಿ ಮಾಡ್ಕೊತಿರೋ ಅಷ್ಟು ಸೂಪರಾಗಿ ನಮಗೆ ಹೋಳಿಗೆ ಮಾಡೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಮೆತ್ತಗಾಗಿ, ಎಷ್ಟು ಅಂಟಾಗಿ ಬಂದಿದೆ ಅಂತ. ಇದಾದ ನಂತರ ಇದನ್ನ ಅದೇ ಬೌಲಲ್ಲಿ, ಈ ಹಿಟ್ಟನ್ನು ಕನಕನ ಅದೇ ಬೌಲಲ್ಲಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಮತ್ತೆ 1 ಸ್ಪೂನಷ್ಟು ನಾವು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಅಂದರೆ ನಮಗೆ ಹೂರನ್ನು ರೆಡಿ ಆಗಬೇಕಲ್ಲ, ಹೂರನ್ನು ರೆಡಿ ಆಗೋ ತನಕ ಬಿಟ್ಬಿಡೋಣ, ಅಷ್ಟೇ ಸಾಕು. ಜಾಸ್ತಿ ಹೊತ್ತು ಏನೂ ಬೇಡ. ಇವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಚೂರು ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೇನೆ. ತುಪ್ಪನ ಹಾಕ್ಕೊಂಡು ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೇನೆ. ನಾನು 1.5 ಬೌಲಷ್ಟು ಕಾಯಿ ತುರಿ, 3/4 ಬೌಲಷ್ಟು ಬೆಲ್ಲ. ಕಾಯಿ ತುರಿಯ ಅರ್ಧದಷ್ಟು ಬೆಲ್ಲ. ಈ ಅಂದಾಜನ್ನು ನೀವು ಮಿಸ್ ಮಾಡಬೇಡಿ, ಯಾಕಂತಂದರೆ ಬೆಲ್ಲ ಜಾಸ್ತಿ ಆದರೆ ನಮಗೆ ಹೂರನ್ನು ಸರಿಯಾಗಿ ಬರಲ್ಲ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿ ತುರಿಯನ್ನು ಹುರಿದುಕೊಳ್ಳಿ. ತುಂಬ ಜಾಸ್ತಿ ರೋಸ್ಟ್ ಆಗೋದು ಬೇಡ. ಮೀಡಿಯಮ್ ಹುರಿದಾದ ನಂತರ ಬೆಲ್ಲ ಮತ್ತು ಗುದ್ದಿರುವಂಥ ಏಲಕ್ಕಿಯನ್ನು, ಪುಡಿ ಮಾಡಿರುವಂಥ ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಈಗ ಬೆಲ್ಲ ಒಂದು ಸ್ವಲ್ಪ ಕರಗಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ
ಹುರಿದ್ಕೊಳ್ಳಿ. ಬೆಲ್ಲದ ಅಂಟು ಬಿಡುತ್ತೆ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಸಿ ಇರುವಾಗಲ್ಲ, ಒಂದು 3-4 ನಿಮಿಷ ಇದನ್ನ ಹುರಿದ್ಕೊಂಡ್ರೆ ಸಾಕು. ತುಂಬ ಬೆಲ್ಲ ಅಂಟಾಗಬಾರ್ದು ಕೂಡ, ನಮಗೆ ಹೋಳಿಗೆ ಮಾಡೋದಕ್ಕೆ ಕರೆಕ್ಟಾಗಿ ಬರಲ್ಲ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ನಾನು ಸ್ಟವನ್ನು ಬಂದ್ ಮಾಡ್ತಾಯಿದ್ದೇನೆ. ಸ್ಟವನ್ನು ಬಂದ್ ಮಾಡಿ ಆದ ನಂತರ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗಿದೆ ಇವಾಗ. ತಣ್ಣಗಾದ ನಂತರ ನಾವು ಇದನ್ನ ಮಿಕ್ಸಿಗೆ ಹಾಕಿ ಹೂರಣನ ರೆಡಿ ಮಾಡ್ಕೋಬೋದು. ನಾನು ಮಿಕ್ಸಿಗೆ ಹೂರಣನ ಹಾಕ್ಕೊತಾ ಇದ್ದೇನೆ. ನೀವು ರುಬ್ಬುವಾಗ ಕೂಡ ಅಷ್ಟೇ ತುಂಬ ನೈಸಾಗಿ ನುಣ್ಣಗೆ ರುಬ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ತರಿ ಇದ್ರೇ ಹೋಳಿಗೆ ಚೆನ್ನಾಗಿ ಬರೋದು. ರುಬ್ಕೊಂಡು ನೋಡಿ, ಇಷ್ಟು ಹದಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೀವು ಕೈಯಿಂದ ಬೇಕಾದರೆ ಉಂಡೆ ಕಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಮಗೆ ಹೂರಣ ಪರ್ಫೆಕ್ಟಾಗಿ ರೆಡಿ ಆಗಿದ್ದರೆ ಇದು ಹೂರಣದ ಉಂಡೆ ಮಾಡೋದಕ್ಕೆ ಸರಿಯಾಗಿ ಬರುತ್ತೆ. ನೋಡಿ, ಈ ಥರ ನೀವು ಹೂರಣ ಅಂದಾಜು ಹೆಚ್ಚು ಕಮ್ಮಿ ಆದರೆ ಈ ಉಂಡೆ ಈ ಥರ ಬರಲ್ಲ. ಇಷ್ಟು ಹದಕ್ಕೆ ಬಂದರೆ ನಾವು ತುಂಬಾ ಚೆನ್ನಾಗಿ ಹೋಳಿಗೆ ಅದು ಒಬ್ಬಟ್ಟನ್ನು ಮಾಡ್ಕೋಬೋದು. ಅಷ್ಟೊತ್ತಿಗೆ ನಮ್ಮದು ಕನಕ ಕೂಡ ರೆಡಿಯಾಗಿದೆ. ಎಷ್ಟು ಅಂಟಾಗಿ ಬಂದಿದೆ ನೋಡಿ. ನಾರ್ಮಲ್ ಆಗಿ ಮೈದಾ ಹಿಟ್ಟಲ್ಲಿ ಮಾಡಿದರೆ ಈ ಥರ ಅಂಟು ಬರುತ್ತೆ. ಬಟ್ ನಾನು ಗೋಧಿ ಹಿಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ನಾದ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಏನು ಅಂತಂದರೆ, ನಾನು ತುಂಬ ಹೊತ್ತು ನೆನೆಸಿ ಕೂಡ ಇಟ್ಟಿಲ್ಲ. ಜಸ್ಟ್ ಒಂದು 10 ನಿಮಿಷ ಅಷ್ಟೇ ನಂದು ಹೂರಣ ರೆಡಿಯಾಗೋ ತನಕ ಮಾತ್ರ. ನೋಡಿ, ಹೂರಣದ ಉಂಡೆ ಮತ್ತು ಈ ಕನಕ ಎರಡೂ ಒಂದೇ ಅಂದಾಜಿದ್ರೆ ಸಾಕು. ನಿಮಗೆ ಮೈದಾ ಹಿಟ್ಟಲ್ಲಾದರೆ ಕನಕ ಸ್ವಲ್ಪ ಚಿಕ್ಕದಾದರೂ ನಡೆಯುತ್ತದೆ, ಅಂದರೆ ಅದು ಅಂಟು ಜಾಸ್ತಿ ಇರುತ್ತೆ. ಈ ಗೋಧಿ ಹಿಟ್ಟಿದಾಗಿರೋದ್ರಿಂದ ನಿಮಗೆ ಹೂರಣದ ಉಂಡೆ ಮತ್ತು ಕನಕ ಎರಡೂ ಒಂದೇ ಅಂದಾಜಿದ್ರೆ ಸಾಕು. ಕೈಯಲ್ಲಿ ಕನಕನ ಚೆನ್ನಾಗಿ ರೌಂಡ್ ಮಾಡಿಕೊಂಡು ನೋಡಿ, ಈ ಥರ ಒಂಚೂರು ತಟ್ಕೊಳ್ಳಿ. ನಾನು ತುಂಬ ಸುಲಭದ ಮೆಥಡನ್ನು ಹೇಳ್ತಾ ಇದ್ದೇನೆ. ಈ ಥರ ರೆಡಿ ಮಾಡಿಕೊಂಡು ಈ ಹೂರಣದ ಉಂಡೆನ ನಾವು ಮಿಡ್ಲಲ್ಲಿಟ್ಟು ಇದನ್ನ ಕ್ಲೋಸ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊತ ಬರಬೇಕು ಸುತ್ತ. ನಿಮಗೆ ಕನಕ ತುಂಬ ಚೆನ್ನಾಗಿ ರೆಡಿ ಆದರೆ ಇದು ಒಂಚೂರು ಕಟ್ಟಾಗಲ್ಲ ಮತ್ತು ತುಂಬ ಚೆನ್ನಾಗಿ ನಮಗೆ ಹೋಳಿಗೆ ಉಂಡೆ ಮಾಡೋದಕ್ಕೆ ಬರುತ್ತೆ. ಕೈಯಿಂದ ಎಲ್ಲ ಕಡೆ ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ರೌಂಡಾಗಿ ಇವಾಗ ನಾವು ಹೋಳಿಗೆನ ತಟ್ಕೊಳ್ಳೋಣ. ನಿಮಗೆ ಇದಕ್ಕೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಕನಕ ಮತ್ತು ಹೂರಣದ ಉಂಡೆ ಕರೆಕ್ಟಾಗಿ ರೆಡಿ ಆದರೆ ಬರೀ ಒಂದು ಬಾಳೆ ಎಲೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಕೈಯಿಂದನೇ ಈ ಥರ ನೀಟಾಗಿ ತಟ್ಕೊಳ್ತಾ ನಾವು ಹೋಳಿಗೆನ ಮಾಡ್ಬೋದು. ನೋಡಿ, ನಾನು ಎಷ್ಟು ಸುಲಭವಾಗಿ ಮಾಡ್ತಾಯಿದ್ದೇನೆ ಅಂತ. ನೀವು ಹೋಳಿಗೆ ಅಥವಾ ಒಬ್ಬಟ್ಟನ್ನು ತಟ್ಕೊಳ್ಳುವಾಗ ಕೂಡ ಅಷ್ಟೇ ಕರೆಕ್ಟಾಗಿ ಕೈಯಿಂದ ಈ ಥರ ಒತ್ಬಿಟ್ಟು ತಟ್ಕೋಬೇಕು. ಮತ್ತು ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರೆ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ. ನಮಗೆ ಮೈದಾ ಹಿಟ್ಟು ಹಾಕಿ ಮಾಡಿರೋ ಕನಕ ಆದರೆ ತುಂಬ ತೆಳ್ಳಗೆ ಬೇಕಾದರೂ ನಾವು ತಟ್ಕೋಬೋದು. ಗೋಧಿ ಹಿಟ್ಟಿದಾದರೆ ಅದು ಕಟ್ಟಾಗುತ್ತೆ. ಬಟ್ ನೀವು ತುಂಬ ಚೆನ್ನಾಗಿ ಕನಕ ಮತ್ತು ಹೂರಣನ ರೆಡಿ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ, ನಾನು ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಈ ಹೋಳಿಗೆನ ತಟ್ಕೊಂಡಿದ್ದೇನೆ ಅಂತ. ತುಂಬ ದಪ್ಪ ಕೂಡ ಮಾಡಿಲ್ಲ, ತುಂಬ ತೆಳ್ಳಗೆ ಕೂಡ ಮಾಡಿಲ್ಲ. ಕರೆಕ್ಟಾಗಿ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಹೋಳಿಗೆ ತಟ್ಕೊಂಡಿರೋದಾಯಿತು. ಇವಾಗ ಸ್ಟವ್ ಮೇಲೆ ಒಂದು ಕಾವಲಿ ಅಥವಾ ತವನ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಕಬ್ಬಿಣದ ಕಾವಲಿ ಆದರೆ ತುಂಬಾ ಒಳ್ಳೆಯದು. ತುಪ್ಪ ಅದು ಚೆನ್ನಾಗಿ ಬಿಸಿ ಆದ ನಂತರ ಕಾದ ನಂತರ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾವು ಈ ಹೋಳಿಗೆನ ಹಾಕೋಬೋದು. ನೋಡಿ, ಈ ಥರ ನಿಧಾನಕ್ಕೆ ಬಾಳೆ ಎಲೆನ ತೆಗೆದ್ಬಿಡ್ಬೋದು. ನೀವು ತುಪ್ಪ ಅಥವಾ ಎಣ್ಣೆ ಸವರಿ ಈ ಥರ ತಟ್ಟಿದರೆ ಸುಲಭವಾಗಿ ನಿಮಗೆ ತೆಗೆಯೋದಕ್ಕೂ ಬರುತ್ತೆ. ಮೇಲ್ಗಡೆಯಿಂದ ಮತ್ತೆ ಒಂಚೂರು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಎರಡೂ ಕಡೆ ಕರೆಕ್ಟಾಗಿ ಕಾಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಹೋಳಿಗೆ ರೆಡಿ ಆಗ್ತಾ ಇದೆ. ತುಪ್ಪನೂ ಹಾಕೋಬೋದು. ತುಪ್ಪ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಸೂಪರ್ ಆಗಿರುವಂತಹ ಕಾಯಿ ಹೋಳಿಗೆ ರೆಡಿ ಆಗ್ತಾ ಇದೆ. ನಾನು ಒಂದೇ ಒಂದು ಚಮಚದಷ್ಟು ಮೈದಾ ಹಿಟ್ಟಾಗಲಿ ಅಥವಾ ರವೆ ಆಗಲಿ ಯಾವುದನ್ನು ಉಪಯೋಗಿಸಿಲ್ಲ. ಬರೀ ಗೋಧಿ ಹಿಟ್ಟಲ್ಲಿ ಅಷ್ಟೇ ಮಾಡಿರುವಂಥದ್ದು. ಎಷ್ಟು ಸೂಪರ್ ಆಗಿರುವಂಥ ಮೆದುವಾಗಿರುವಂತಹ ಹೂವಿನ ಥರದ ಹೋಳಿಗೆ ರೆಡಿಯಾಗಿದೆ ಅಥವಾ ಒಬ್ಬಟ್ಟು ರೆಡಿಯಾಗಿದೆ. ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಮೆತ್ತಗೆ ಬಂದಿದೆ, ತುಂಬಾ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.